ಶುಭೋದಯ. ಬ್ರಹ್ಮಶ್ರೀ ದೇವರಥ ಗೋಶಾಲೆಗೆ ಸ್ವಾಗತ. ಯಾರ್ಯಾರು ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಗೋಶಾಲೆಯ ಗೋಗಳ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಲಭ್ಯ ಇರುತ್ತೆ. ನೋಡಿ ಹೆಂಗ ಓಡ್ತಿದ್ದಾಳೆ. ನನ್ ಸಂಗತಿ ಡಿಕ್ಕಿ 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 ಮಾಡು. ಡಿಕ್ಕಿ ಡಿಕ್ಕಿ. ನಿಂತಲ್ಲೇ ಹೇಗೆ ಹಾರತ್ತೆ ನೋಡಿ ಆ ಕರುಗಳು. ಅಂದ್ರೆ ಈಗಷ್ಟೇ ಹಾಲು ಕುಡ್ಕೊಂಡು ಬಂದಿದ್ದಾವಲ್ಲ, ಫುಲ್ ಎನರ್ಜಿಲಿ ಹಾರೋದೇ ಹಾರೋದು ಹಾರೋದೇ ಹಾರೋದು ಹಾರೋದು. ಇವಳು ದೀಕ್ಷಾ, ಇವನು ಮಹಾವಿಷ್ಣು, ಅವಳು ಶಾಂಭವಿ, ಇವನು ರಾಘವ, ಇವನು ದಕ್ಷಿಣ, ಅವಳು ಪಂಚಮಿ, ಇವಳು ಭುವನೇಶ್ವರಿ. ನಮ್ಮ ಬ್ರಹ್ಮಶ್ರೀ ದೇವರಥ ಗೋಶಾಲೆಯಲ್ಲಿ ನೀವು ಒಳಗೆ ಇರುವಂತಹ ಗೋಶಾಲೆ ಒಳಗಿರುವಂತಹ ಹಸುಗಳನ್ನು ನೋಡಿದ್ದೀರಾ. ಹಾಗೆ ಮುಕ್ತ ಗೋಶಾಲೆಯೂ ಇದೆ. ಒಟ್ಟು ನಮ್ಮಲ್ಲಿ 100 ಗೋವುಗಳಿದ್ದು ಈ ಮುಕ್ತ ಗೋಶಾಲೆಯಲ್ಲಿ 5 ವಿಭಾಗಗಳಿದ್ದಾವೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದು ಮಕ್ಕಳ ವಿಭಾಗ. ಈಗ ಮಕ್ಕಳೆಲ್ಲ ಬೆಳಗ್ಗೆ ಹಾಲು ಕುಡಿದಾಗ್ತಾ ಇದ್ದಂತೆ ಈ ಆಟ ಆಡುವ ವಿಭಾಗಕ್ಕೆ ಬರ್ತಾರೆ. ಇಲ್ಲಿ ಆಟ ಆಡ್ತಾ ಇಲ್ಲಿ ಅವುಗಳಿಗೆ ಮೇವು ನೀರು ಎಲ್ಲದೂ ಇರುತ್ತೆ. ಹೆಚ್ಚಿನವು ಇವು ಇಲ್ಲಿ ಮೇವು ತಿನ್ನಲ್ಲ, ಯಾಕಂದ್ರೆ ಎಲ್ಲರೂ ಪುಟ್ಪುಟಾಣಿ 2-3 ತಿಂಗಳೊಳಗಿನ ಕರುಗಳೇ ಆಗಿದ್ದಾವೆ ಈಗ ಇಲ್ಲಿ ನೀವು ನೋಡ್ತಾ ಇರುವಂಥವ್ರು. ಸೊ ಇವೆಲ್ಲ ಇಲ್ಲಿ ಆಟ ಎಲ್ಲ ಆಡ್ಕೊಂಡು ಚೆನ್ನಾಗಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲವಾಗೋ ರೀತಿಯಲ್ಲಿ ಆರೋಗ್ಯಕರವಾಗಿ ಇಲ್ಲಿರ್ತಾರೆ. ಆಮೇಲೆ ಮತ್ತೆ ಹಾಲು ಕರೆಯುವಾಗ ತಾಯಿಯ ಜೊತೆಯಲ್ಲಿ ಹೋಗಿ ಮತ್ತೆ ಹಾಲನ್ನು ಕುಡಿದು ಒಳಗಡೆ ಗೋಶಾಲೆಯಲ್ಲಿ ಮಲಗುವಂಥದ್ದು. ಸೊ ಹೀಗೆ ಇವುಗಳ ಆಟ ಪಾಠ ದಿನಚರಿ ಇರುತ್ತೆ. ಹಾಗೆ ನಾನು ನಿಮ್ಗೆ ಇವತ್ತು ನಮ್ಮ ಮುಕ್ತ ಗೋಶಾಲೆಯ ದೊಡ್ಡವರ ವಿಭಾಗವನ್ನು ತೋರಿಸ್ತೀನಿ. ಸೊ ಅಲ್ಲಿ ದೊಡ್ಡವರು ಕೂಡ ಹೀಗೆ ಮುಕ್ತವಾಗಿ ಓಡಾಡಿಕೊಂಡು ಅಲ್ಲಿಯೇ ಇರುವಂಥವುಗಳು. ಕನಕ, ದೀಕ್ಷಾ, ಎಂತ ಮಹಾವಿಷ್ಣು ಕುಕ್ಕಿ ಕಂಡು ಆಟ ಆಡ್ತೇನೆ ಮಹಾವಿಷ್ಣು. ಇಲ್ಲಿ ನಮ್ಮ ಇನ್ನೊಂದು ವಿಭಾಗ ಇದು. ಆ್ಯಕ್ಚುಲಿ ನಾವು ಶುಶ್ರೂಷಾ ವಿಭಾಗ ಅಂತ ಹೇಳ್ಬೋದು. ಹುಷಾರಿಲ್ಲದೆ ಇರುವಂತಹ ಆಕಳುಗಳನ್ನು ಇಲ್ಲಿ ಇಟ್ಟು ಸ್ಪೆಷಲ್ ಆದಂತಹ ಕೇರು, ಔಷಧಿ, ಅವುಗಳಿಗೆ ಕಾಳಜಿಯನ್ನು ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಭದ್ರಾಣಿಗೆ ಕಾಲಿಗೆ ಗಾಯ ಆಗಿತ್ತು. ಆಲ್ಮೋಸ್ಟ್ ಇಡೀ ಕಾಲು ಕೊಳೆತು ಹೋಗಿತ್ತು. ಬಟ್ ಇವಾಗ ಹುಷಾರಾಗಿ ಗಾಯ ಎಲ್ಲ ತುಂಬಿ ಬಂದಿದೆ. ಕೆಳಗೆಲ್ಲ ಸರಿಯಾಗಿದೆ, ಕೇವಲ ಗಂಟಲ್ಲಿ ಮಾತ್ರ ಬಾಕಿ ಇದೆ. ಆಕೆ ಹುಷಾರಾಗ್ತಾ ಇದ್ದಾಳೆ. ಹಾಗೆ ಆಕೆಯ ಚಿಕಿತ್ಸೆಗೋಸ್ಕರ ಭದ್ರಾಣಿ ಇಲ್ಲಿರುವಂಥದ್ದು. ಈಗ ಭದ್ರಾಣಿಯ ಜೊತೆಯಲ್ಲಿ ಅವಳ ಮಗನಾದಂತಹ ಕುಂಭಭದ್ರನ ಇಲ್ಲಿರ್ತಾನೆ. ಯಾಕಂದರೆ ಮಕ್ಕಳನ್ನು ನೋಡ್ತಾ ಇದ್ದಾಗ ತಾಯಿಯರ ಆರೋಗ್ಯ ಬೇಗ ಸುಧಾರಣೆ ಆಗತ್ತೆ ಅಂತ. ಹಾಗಾಗಿ ಇಲ್ಲಿ ಕುಂಭಭದ್ರ ಮತ್ತು ಭದ್ರಾಣಿ ಇದ್ದಾರೆ. ಇದು ನಮ್ಮ ಶುಶ್ರೂಷಾ ಘಟಕ. ಇದು ನಮ್ಮ ಮುಕ್ತ ಗೋಶಾಲೆ. ಇಲ್ಲಿ ಮುಕ್ತ ಗೋಶಾಲೆಯಲ್ಲಿ ಅವು ಸ್ವಚ್ಛಂದವಾಗಿ ಓಡಾಡಿಕೊಂಡು ಇಲ್ಲಿ ಮೇವು, ಇಲ್ಲಿ ನೀರು ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ತೇವೆ. ಇದು ಮಧ್ಯದಲ್ಲಿ ನಾವೆಲ್ಲ ಓಡಾಡುವಂಥ ಒಂದು
ಕಾಲು ಹಾದಿಯನ್ನು ಇಟ್ಕೊಂಡು ಕಾಳು ಕಾಳು ಹೀಗೆ ಮುಕ್ತ ಗೋಶಾಲೆಯಲ್ಲಿ ನೋಡಿ ಅವುಗಳಿಗೆ ವಿಶ್ರಾಂತಿ ಗೃಹವನ್ನು ಮಾಡಿದ್ದೇವೆ. ಈಗ ರಾತ್ರಿ ಇಲ್ಲಿ ಒಳಗೆ ಹೋಗಿ ಮಲಗಿರುತ್ತೆ. ಈಗಲೂ ಒಳಗೆ ಬಲಭೀಮ ಎಲ್ಲ ಒಳಗೆ ಇದ್ದಾನೆ. ಬೆಳಗಾದ ನಂತರ ಹೊರಬಂದು ಹೀಗೆ ಎಲ್ಲ ಮೇವುಗಳು, ಅವಳು ಕಾವೇರಿಯಲ್ಲಿ ಬರ್ತಾ ಇರೋವಳು. ಸೊ ಹೊರಗಡೆ ಕೂಡ ಅಲ್ಲಿ ದಣಕ್ಲ ಅಂತ ಇರುತ್ತೆ, ಆಹಾರವನ್ನು ಹಾಕುವಂಥ ಜಾಗ. ಅದೆಲ್ಲ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ. ಸೊ ಬೇಕಾದಾಗ ಬಂದು ಆಹಾರವನ್ನು ತಗೊಂಡು ನೀರು ಸಹ ಇಲ್ಲಿ ಇರುತ್ತೆ. ನೀರು ಬೇಕಾದರೆ ನೀರನ್ನು ಕುಡಿದು ಮತ್ತೆ ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋದಾದರೆ ಒಳಗೆ ಹೋಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳುತ್ತೆ. ಈ ರೀತಿಯಾಗಿ ಈ ಮುಕ್ತ ಗೋಶಾಲೆಯಲ್ಲಿ ಅವು ಸದಾಕಾಲ ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುತ್ತೆ. ಕಾವೇರಿ, ಬಲಭೀಮ ಒಳಗಡೆ ಇದ್ದಾನೆ, ಇನ್ನೂ ಬೆಳಗಾಗಿಲ್ಲ, ಬಂದಿಲ್ಲ ಹೊರಗಡೆ. ಹೀಗೆ ಇದು ಮುಕ್ತ ಗೋಶಾಲೆಯ ಮೊದಲನೇ ವಿಭಾಗ. ಇದು ಮುಕ್ತ ಗೋಶಾಲೆಯ ಎರಡನೇ ವಿಭಾಗ. ಇಲ್ಲಿ ಕೂಡ ಅಷ್ಟೇ, ಈಗ ಮಳೆಗಾಲ ಎಲ್ಲ ಇದ್ದಾಗ ಅವು ಒಳಗಡೆ ಇರೋದಕ್ಕೆ ಬಯಸುತ್ತೆ. ಒಳಗಡೆಯಲ್ಲೇ ಅವು ಇದ್ದಾವೆ, ಅದರಲ್ಲಿ ಯಾವುದೇ ರೀತಿ ಕಟ್ಟಿಟ್ಟಿರೋದಿಲ್ಲ. ಅವ್ರನ್ನ ಫ್ರೀಯಾಗಿ ಅವು ಇರುತ್ತೆ. ಇದು ಮುಕ್ತ ಗೋಶಾಲೆಯ ಮೂರನೇ ವಿಭಾಗ. ಇಲ್ಲಂತೂ ಇವತ್ತಿನ್ನೂ ಯಾರೂ ಎದ್ದೇ ಇಲ್ಲ, ಎಲ್ಲರೂ ಒಳಗಡೆನೆ ಮಲ್ಕೊಂಡಿದ್ದಾರೆ. ನಾನು ಆಮೇಲೆ ಒಳಗಡೆ ನಾನು ತೋರಿಸ್ತೀನಿ. ಇದು ಮುಕ್ತ ಗೋಶಾಲೆಯ ನಾಲ್ಕನೇ ವಿಭಾಗ. ಹೀಗೆ ನಾವು ಮುಕ್ತ ಗೋಶಾಲೆ ಮಾಡಿರುವಂಥದ್ದು ಹಸುಗಳ ಆರೋಗ್ಯಕ್ಕಾಗಿ ಹಾಗೂ ಅವುಗಳ ಆರೈಕೆಗಾಗಿ. ಹೋಗೋಣ ನಾವು ಇದು ಮುಕ್ತ ಗೋಶಾಲೆಯ ಒಳಭಾಗಕ್ಕೆ. ಗೋಶಾಲೆ ಒಳಗೆ ಅವೆಲ್ಲವೂ ಓಡಾಡಿಕೊಂಡು ಆರಾಮದಲ್ಲಿ ಇರುವಂಥವು. ಆರಾಮದಲ್ಲಿ ಮುಕ್ತವಾಗಿ ಇದರೊಳಗೆ ಅವಿರುತ್ತೆ ಗೋಶಾಲೆ ಒಳಗೆ. ಇಲ್ಲಿ ಅವಕ್ಕೆ ದಣಕ್ಲೆಲ್ಲ ಇರುತ್ತೆ. ಈ ದಣಕ್ಲಲ್ಲಿ ಮೇವನ್ನು ಹಾಕ್ತೀವಿ. ಅವಕ್ಕೆ ರೆಸ್ಟ್ ಬೇಕು ಅಂದಾಗ ಹೀಗೆ ಒಳಗಡೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೆ. ಈ ಮನೆ ಒಳಗಡೆ ಹೋಗಿ ವಿಶ್ರಾಂತಿಯನ್ನು ಪಡೆಯುತ್ತೆ. ನೀವಿಲ್ಲಿ ನೋಡ್ಬೋದು ಹೀಗೆ. ಹೊರಬಂದು ಇಲ್ಲಿ ಮೇವನ್ನು ಕೂಡ ಪಡ್ಕೊಳ್ಬೋದು. ಹೀಗೆ ಈ ಮುಕ್ತ ಗೋಶಾಲೆಯ ಪಕ್ಕದಲ್ಲಿ ನಮ್ಮ ಶ್ವಾನ ಶಾಲೆ ಇರುವಂಥದ್ದು. ಇಲ್ಲೆಲ್ಲ ಶ್ವಾನಗಳಿರುವಂಥದ್ದು. ಹಾಗೆ ಇಲ್ಲಿ ನಮ್ಮ ಕಬ್ಬಿನ ತೋಟ. ಇಲ್ಲಿ ನಾವು ನಮ್ಮ ಔಷಧಿ ತಯಾರಿಕೆಗೆ ಬೇಕಾಗುವಂಥ ಬೆಲ್ಲವನ್ನೆಲ್ಲ ಇಲ್ಲೇ ತಯಾರಿಸ್ತೇವೆ. ಕಬ್ಬನ್ನು ಬೆಳೆದಿರ್ತೀವಿ. ಈಗ ಮಳೆಗಾಲ ತುಂಬ ಜಾಸ್ತಿ ಈ ಸಲ ಗಾಳಿ ಮಳೆ ಎಲ್ಲ ಇದ್ದಿದ್ದರಿಂದ ಕಬ್ಬಿನ ಹಾರ್ವೆಸ್ಟಿಂಗ್ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀವಿ. ನಮ್ಮ ಮುಕ್ತ ಗೋಶಾಲೆಯ ಹಸುಗಳು ಈಗ ಇನ್ನೂ ತುಂಬ ಬೆಳಗಿನ ಜಾವ ಆಗಿರೋದ್ರಿಂದ ಎಲ್ಲ ಇನ್ನೂ ಮಲಗಿದ್ದಾರೆ.